ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂತಹ ಫಲಿತಾಂಶದ ಜೊತೆಗೆ ಒಂದು ದೃಷ್ಟಿಕೋನದಿಂದ ನಾವಿಲ್ಲಿ ನೋಡಿದಾಗ ಸ್ಥಳೀಯರಿಗೆ ತುಂಬಾ ಒಂದು ಅನುಕೂಲಗಳಾಗುವಂಥದ್ದು, ಕೆಲಸ ಮತ್ತು ಅನುಭವದೊಂದಿಗೆ ಅವರ ಶ್ರದ್ಧೆಯೂ ಸಹಿತ ಮತ್ತು ಅದರ ಜೊತೆಗೆ ಪ್ರಾಮಾಣಿಕತೆಯೊಂದಿಗೆ ಅವರ ವೃತ್ತಿ ಜೀವನದಲ್ಲಿ ತಮ್ಮ ಒಂದು ಬದ್ಧರಾಗಿರ್ತೀರಿ. ತಮ್ಮ ಒಂದು ಕೆಲಸ ಕಾರ್ಯಗಳಿಗೆ ತಾವು ಸ್ಟ್ರೆಂತನ್ನು ಕೊಡ್ತೀರಿ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಮ್ಮ ಅಧಿಪತಿಯಾದಂತಹ ಶನಿ 8ನೇ ಮನೆಯಲ್ಲಿ ಹಿಮ್ಮುಖವಾಗಿ ನಡೀತಾನೆ. ಇದರಿಂದ ತಾವು ಮಾಡೋದ್ರಿಂದ ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ತುಂಬಾ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ತುಂಬಾ ಜಾಗೃತಿಯಾಗಿರಿ. ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಾದರೆ ಈ ಒಂದು ಮಾಸದಲ್ಲಿ ದೇವಗುರುವಾದಂತಹ ಗುರು ಮಂಗಳನ ಜೊತೆ 12ನೇ ಮನೆಯಲ್ಲಿ ಇರೋದರಿಂದ, 11ನೇ ಮನೆಯಲ್ಲಿ ಸ್ಥಗಿತನಾಗಿರೋದ್ರಿಂದ, 12ನೇ ಮನೆಯ ಒಂದು ಪ್ರಯಾಣದಲ್ಲಿದ್ದಾಗ ಪಂಚಮ ಸ್ಥಾನದಲ್ಲಿ ದೃಷ್ಟಿಯನ್ನು ಆಯಿಸ್ತಾನೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸಾಮಾನ್ಯವಾದಂಥ ಜ್ಞಾನಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರೀತಿಗೆ ಸಂಬಂಧಿಸಿದವ್ರ ಬಗ್ಗೆ ನಾವು ಮಾತಾಡೋದಾದರೆ ವಿಶೇಷವಾಗಿ ಆರಂಭದಲ್ಲಿ ತುಂಬ ಫಲಪ್ರದಾಯಕವಾಗಿರುತ್ತೆ. ಮತ್ತು ವೈವಾಹಿಕ ಜೀವನದಲ್ಲಿ ಅತಿ ಹೆಚ್ಚಾಗಿ ಮಾತಾಡುವಂಥದ್ದು ಮತ್ತು ತಮ್ಮ ಒಂದು ವಿವಾಹಕ್ಕೆ ತುಂಬ ಅಡೆತಡೆಗಳಾಗ್ತಾ ಇದ್ದರೆ, ವಿವಾಹಕ್ಕೆ ತುಂಬಾ ಒಂದು ಸಮಸ್ಯೆಗಳು ಬರ್ತಾ ಇದ್ದರೆ ಅಂತಹ ಸಂದರ್ಭದಲ್ಲೂ ಸಹಿತ ಅವ್ರಿಗೆ ಉತ್ತಮವಾದಂತಹ ಒಂದು ಪ್ರಾಬಲ್ಯತೆಗಳು ಕಂಡುಬರುವಂಥದ್ದು ಮತ್ತು ತಮ್ಮ ಜೀವನದಲ್ಲಿ ಒಂದು ಅಮೂಲ್ಯವಾದಂಥ ಕ್ಷಣಗಳನ್ನು ತಮ್ಮ ಸಂಗಾತಿಗಳೊಂದಿಗೆ ತಾವು ಕಳೆಯುವಂಥದ್ದು. ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಮ ಒಂದು ಪರ್ಸ್ನಲ್ ವಿಚಾರಗಳನ್ನು ಇನ್ನೊಬ್ಬರ ಹತ್ರ ತಾವು ತಿಳಿಸುವಂಥದ್ದು, ಅದರಿಂದ ತಮಗೇನೆ ನೋವುಗಳು ಉಂಟಾಗುವಂಥದ್ದು, ಅದರಿಂದ ತಮಗೇನೆ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದು, ಈ ಥರ ವಿಚಾರಗಳು ಬರುತ್ತೆ. ತುಂಬಾ ಒಂದು ಜಾಗೃತಿಯಾಗಿರಬೇಕಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ಆರ್ಥಿಕತೆಯ ಒಂದು ದೃಷ್ಟಿಯಿಂದ ನಾವು ನೋಡಿದರೆ ಕೆಲವೊಂದು ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಆಗುವಂಥದ್ದು ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿದೆ. ಜಾಗೃತಿಯಾಗಿರಬೇಕಾಗತ್ತೆ. ಆರೋಗ್ಯದ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಕೆಲವೊಂದು ಜಾಗೃತಿಯ ವಿಚಾರಗಳನ್ನು ಸಹಿತ ತಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಚಿಂತೆ ಮತ್ತು ಯೋಚನೆಗಳು ತಾವು ಜಾಸ್ತಿ ಮಾಡ್ತಾ ಹೋಗ್ತೀರಿ. ಅದರಿಂದ ಕೆಲವೊಂದು ಸಮಸ್ಯೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, BP, ಶುಗರ್ ಈ ಥರ ತಮಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ಆರ್ಥಿಕತೆಯ ಒಂದು ತೊಂದರೆಯಿಂದ ತಾವು ಮುಂದೆ ಬರಲಿಕ್ಕೆ ತಮ್ಮ ಒಂದು ಸಹಾಯವನ್ನು ಸಹಿತ ಇನ್ನೊಬ್ಬರ ಹತ್ರ ಬೇಡುವಂಥದ್ದು ಆಗುತ್ತೆ. ಜಾಗೃತಿಯಾಗಿ ಇರಬೇಕಾಗತ್ತೆ. ವಿಶೇಷವಾಗಿ ತಾವೇನಪ್ಪ ಮಾಡ್ಬೋದಪ್ಪ ಅಂದರೆ ಅರಳಿ ಮರಕ್ಕೆ ಪಂಚಮ ದಾರದಿಂದ 5 ಎಳೆಯ ದಾರ ಅಂತ ಕರಿತೀವಿ. ಪಂಚಮ ಸಿದ್ಧಿಗೋಸ್ಕರ ನಾವು ಅದನ್ನು ಉಪಯೋಗಿಸ್ತೇವೆ. 5 ಎಳೆಯ ದಾರವನ್ನು ತೆಗೆದುಕೊಂಡು ಅರಳಿ ಮರಕ್ಕೆ 9 ಸುತ್ತು ಅರಳಿ ಮರಕ್ಕೆ ಸುತ್ತಬೇಕು. ತಾವು ತಾಮ್ರದ ಚೊಂಬಿನಲ್ಲಿ ನೀರು, ತಮ್ಮ ಮನೆಯಿಂದನೇ ನೀರನ್ನು ತೆಗೆದುಕೊಂಡು ಹೋಗು. ಆ ಒಂದು ಅರಳಿ ಮರದ ಬುಡಕ್ಕೆ ಸೂರ್ಯ ಉದಯಕ್ಕಿಂತ ಮುಂಚೆ ಮಣ್ಣಿನ ದೀಪವನ್ನು ಹಚ್ಚಿ ಅರಳಿ ಮರಕ್ಕೆ ತಾಮ್ರದ ಚೊಂಬಿನಿಂದ ನೀರನ್ನು ತುಂಬಿಕೊಂಡು ಆ ಒಂದು ಚೊಂಬಿನ ನೀರನ್ನು ಅರ್ಘ್ಯವನ್ನು ಬಿಡಬೇಕು. ಯಾರಿಗೆ ಅಂದರೆ ಅರಳಿ ಮರಕ್ಕೆ ನೀವು ಆ ಬುಡಕ್ಕೆ ತಾವು ಹಾಕೋದ್ರಿಂದ ತಮ್ಮ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸುಲಭ ಪರಿಹಾರವನ್ನು ತಾವು ಮಾಡಿಕೊಳ್ಳಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ತಾವು ವಿಶೇಷವಾಗಿ ಶ್ವೇತ ಬಣ್ಣದ ಜೊತೆಗೆ ತಾವು ಕೆಂಪು ಬಣ್ಣವನ್ನು ಧಾರಣೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಈ ಒಂದು ಮಾಸ ಆಗಸ್ಟ್ ತಿಂಗಳು ಏನಿದೆ ತಮಗೆ ಉತ್ತಮವಾದಂಥ ಪ್ರಾಬಲ್ಯತೆಯನ್ನು ತಂದು ಕೊಡಲಿ ಅಂತಲೂ ಸಹಿತ ನನ್ನ ತಾಯಿ ಜಗನ್ಮಾತೆಯಲ್ಲಿ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.